ಆರ್ಸಿಬಿ ಅಭಿಮಾನಿಗಳಿಂದ ಫ್ರೀ ಊಟ. ಮೈಸೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಫ್ರೀ ಊಟ. ಸಾರ್ವಜನಿಕರಿಗೆ ಫ್ರೀ ಹೋಳಿಗೆ ಊಟವನ್ನ ವಿತರಣೆ ಮಾಡಲಾಗಿದೆ. ಆರ್ಸಿಬಿ ಅಭಿಮಾನಿ ಬಸವರಾಜು ಬಸಪ್ಪ ಉಚಿತ ಹೋಳಿಗೆ ಊಟ ವಿತರಣೆ ಮಾಡಿದ್ದಾರೆ. 16 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟ ಬಡಿಸಲಾಗ್ತಾ ಇದೆ ಫ್ರೀ ಆಗಿ. ಆರ್ಸಿಬಿ ಅಭಿಮಾನಿಗಳಿಗೋಸ್ಕರ ಫ್ರೀ ಊಟ ಉಪಹಾರದ ವ್ಯವಸ್ಥೆ ಜಿಲ್ಲೆಗಳಲ್ಲಿ ಆಗ್ತಾ ಇದೆ. ವಿಜಯಪುರದ ದೃಶ್ಯ ನೋಡಿದ್ರೆ ಈಗ ಮೈಸೂರಿನ ದೃಶ್ಯ ಇದು. ಉಚಿತವಾಗಿ ಊಟವನ್ನ ವಿತರಣೆ ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆರ್ಸಿಬಿ ಹಬ್ಬ ಮುಂದುವರೆದಿರ್ತಕ್ಕಂಥದ್ದು. 18ನೇ ಆವೃತ್ತಿಯನ್ನ ಆರ್ಸಿಬಿ ಗೆಲ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ರೀತಿಯಾಗಿ ಅಂದ್ರೆ ಏನು ಆರ್ಸಿಬಿಯ ಗೆಲುವಿಗಾಗಿ ಸಾಕಷ್ಟು ಹರಕೆಗಳನ್ನು ಹೊತ್ಕೊಂಡಿದ್ದಂಥ ಅಭಿಮಾನಿಗಳೇನಿದ್ರು ಅದನ್ನು ತೀರಿಸುವಂಥ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆರ್ಸಿಬಿ ಈ ಬಾರಿ IPL ಆವೃತ್ತಿಯನ್ನು ಗೆದ್ರೆ ಇಂದಿರಾ ಕ್ಯಾಂಟೀನ್ ಏನಿದೆ ಮೈಸೂರಿನಲ್ಲಿರ್ತಕ್ಕಂಥ 16 ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತವಾಗಿ ಹೋಳಿಗೆಯನ್ನು ಹಂಚಿಕೆ ಮಾಡ್ತೀವಿ ಅಂತೇಳಿ ಆರ್ಸಿಬಿಯ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಅಭಿಮಾನಿಗಳು ಹರಕೆಯನ್ನು ಇಟ್ಕೊಂಡಿದ್ರು. ಅದರ ಭಾಗವಾಗಿ ಈಗ ಮೈಸೂರಿನ KR ಆಸ್ಪತ್ರೆಯಲ್ಲಿರ್ತಕ್ಕಂತಹ ಇಂದಿರಾ ಕ್ಯಾಂಟೀನ್ ಇದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಬರ್ತಕ್ಕಂತಹ ಊಟಕ್ಕೆ ಬರ್ತಕ್ಕಂತಹ ಗ್ರಾಹಕರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಹೋಳಿಗೆ ಊಟವನ್ನು ಹಾಕ್ಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಏನು ಬಸವಣ್ಣವರು ಅದು ಅಭಿಮಾನಿ ಆರ್ಸಿಬಿ ಅಭಿಮಾನಿಯಾಗಿರ್ತಕ್ಕಂಥ ಬಸವಣ್ಣ ಏನಿದ್ದಾರೆ ಅವರು ಇಂಥದ್ದೊಂದು ಅರಿಕೆಯನ್ನು ಇಟ್ಕೊಂಡಿದ್ರು. ಅದರ ಭಾಗವಾಗಿ ಕೂಡ ಈಗ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಹೋಳಿಗೆಯನ್ನು ಉಚಿತವಾಗಿ ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಬಸವಣ್ಣವರೇ ಹೇಳಿ, ಆರ್ಸಿಬಿ ಗೆದ್ದಿದೆ, ನಿಮ್ಮ ಸಂಭ್ರಮ ಹೇಗಿದೆ? ಸರ್, ನಿಮ್ಮ ವಾಹಿನಿ ಮುಖಾಂತರನೇ ಹೇಳಿದ್ದೆ RCB ಅವ್ರು ಗೆಲ್ತಾರೆ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿದ್ದೆ. ಕ್ರಮ ಸಂಖ್ಯೆ 18 ವರ್ಷದ ವನವಾಸದಲ್ಲಿ ಮುಕ್ತಿ ಬಂದಿದೆ. ಮತ್ತು ಅವ್ರ ಜೆರ್ಸಿ ನಂಬರ್ 18 ಮತ್ತು ನಿನ್ನೆ ಡೇಟು 3, 6, 20, 25 ಕ್ರಮ ಸಂಖ್ಯೆ 18, ಟೋಟಲ್ 18 ಬರುತ್ತೆ. 9 ಬಂದ ಮೇಲೆ ಯಾವುದೇ ಆದ್ರೂ ಗೆಲ್ತಾರೆ ಅಂತ ಗೊತ್ತಿತ್ತು. RCB ಗೆದ್ದಿದೆ, ಭಾರಿ ಖುಷಿ ಆಗ್ತಾ ಇದೆ. ಅದಲ್ಲದೆ ಹೇಳಿದ್ದೆ ನಿಮ್ಮ ವಾಹಿನಿ ಮುಖಾಂತರ, ಎಲ್ಲ ಈ ಮೈಸೂರು ನಗರದಲ್ಲಿ ಏನು 16 ಇಂದಿರಾ ಕ್ಯಾಂಟೀನ್ ಇದೆ ಅದಕ್ಕೆ ಉಚಿತ ಹೋಳಿಗೆ ಊಟನ ಯಾರೂ ದುಡ್ಡು ಕೊಡಬೇಡಿ, ಉಚಿತವಾಗಿ ಊಟ ಸೇವಿಸಿ ಅಂತ ನನಗೆ ಖುಷಿ ಇದೆ. ಅದು ಮಾಡಿ ಅಂತ ಹೇಳಿದ್ದೀನಿ ಸರ್. RCB ನಮ್ಮ ಕರ್ನಾಟಕ ಜನ ಎಲ್ಲರೂ ನೋಡ್ತಾ ಇದ್ದಾರೆ. 50 ಕೋಟಿ ಜನ ನೋಡಿದ್ದಾರೆ, ನಿನ್ನೆ ನ್ಯೂಸ್ ನೋಡಿದ್ದಾರೆ. ಅವ್ರಿಗೆಲ್ರಿಗೂ ಸೇರ್ಬೇಕಾದದ್ದು. RCB ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳನ್ನ ನಾನಿಲ್ಲಿ ಒಂದೊಂದಾಗೆ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತಿನ RCBಯ ಈ ಒಂದು ಗೆಲುವು, ಈ ಉಚಿತವಾದ ಹೋಳಿಗೆಯನ್ನು ಹಂಚ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ನಂಬಕ್ಕೆ ಯಾರು RCB ಕಪ್ಪು ನಮ್ದಲ್ಲ ಅಂತ ಹೇಳ್ತಾ ಇದ್ರು ಅವ್ರಿಗೆಲ್ಲ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. 18 ವರ್ಷ ಅಭಿಮಾನಿಗಳು ನಿರಂತರವಾಗಿ ಹರಸ್ಕೊಂಡಿದ್ದು RCB ಗೆಲ್ಬೇಕು ಅಂತ. ಇವತ್ತು ವಿರಾಟ್ ಕೊಹ್ಲಿ ಅವರು 18 ಒಂದು ನಂಬರ್ ಏನೋ ಅವ್ರಿಗೆ ಲಕ್ಕಿ ಅಂತ ಅಂತೀವಿ. ನಮ್ಮ ಅಪ್ಪುಗೂ ಅಷ್ಟೇ 18 ಅನ್ನೋದು ಲಕ್ಕಿ. ಸೊ ಗೆಲ್ತೀವಿ ಅನ್ನೋ ಭರವಸೆ ಇತ್ತು. ಸೊ ಗೆದ್ದು ತೋರಿಸಿದ್ರು. ನೆನ್ನೆನೂ ನಾವು ದೇವಸ್ಥಾನಗಳಿಗೆ ಹೋಗಿ ಹರಕೆ ಉಪವಾಸ ಇದ್ದು ಪೂಜೆ ಮಾಡಿಸಿದ್ವಿ. ಇವತ್ತು ಪ್ರತಿಫಲ ಆಗಿದೆ, ಹೋಳಿಗೆ ಊಟ ಅನಿಸ್ತಾ ಇದೀವಿ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿಂತುಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. 18 ವರ್ಷಗಳ ವೇಟಿಂಗ್ ಇದು. ಒಂದು ದಿನಕ್ಕೆ ಈ ಸೆಲೆಬ್ರೇಷನ್ ಮುಗಿಯೋದಿಲ್ಲ. ಈ ಸೆಲೆಬ್ರೇಷನ್ ಹೀಗೆ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ. ಮತ್ತಷ್ಟು ಸುದ್ದಿಗಳನ್ನ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.